ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನು 0.75 mm ಕ್ರೋಶೆ ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನಿಲ್ಲಿ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಬಟ್ಟೆಗೇನೆ ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಳ್ಳೋದಾದಮೇಲೆ ಮೊದಲಿಗೆ ಏನು ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿಗೆ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. ಒಂದು 4 ರಿಂದ 5 ಸಾಕು. ಆ ಕೆಳಗಡೆ ಡಬಲ್ ಕ್ರೋಶೆ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶೆಸ್ ಹಾಕಬೇಕು. ನಾನು ಇಲ್ಲೊಂದು 4 ರಿಂದ 5 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ಸ್ವಲ್ಪ ಸಾಲಕ್ಕೆ ಸಾಕು. 4 ರಿಂದ 5 ಹಾಕಿದರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಇದು ಒಂದು ಸ್ಲ್ಯಾಂಟಿಂಗ್ ಆರ್ಚ್. ಇದು ಕೂಡ ತುಂಬ ಸಿಂಪಲ್ ಆಗಿದೆ. ನೀವು ಬೇಕಿದ್ದರೆ ಫಾಸ್ಟಾಗಿ ಹಾಕಿಬಿಟ್ರೆ 1 ಅವರಲ್ಲಿ ಕೂಡ ಈ ಕುಚ್ಚನ್ನ ಮುಗಿಸ್ಬಿಡ್ಬೋದು. ಇದರಲ್ಲಿ ಏನಿಲ್ಲ, ಬರೀ ಡಬಲ್ ಕ್ರೋಶೆಗಳಷ್ಟೇ. ಬೇಕಿದ್ರೆ ಮಧ್ಯೆ ಮಧ್ಯೆ ಚೈನ್ಸ್ ಹಾಕ್ಕೊಂಡು ಅಲ್ಲಿಗೆ ಕುಚ್ಚು ಹಾಕೋಬೋದು. ಬಟ್ ನಾನು ಫುಲ್ ಇದೇ ಥರ ಬಾರ್ಡರ್ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇದೇ ಥರ ಏನೂ ಜಾಸ್ತಿ ಕಷ್ಟ ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ. ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಚೈನ್ಸು ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಎಂಥದೇ ಸೀರೆ ಕುಚ್ಚಿದ್ರೂ ಹಾಕ್ಬಿಡ್ಬೋದು. ನೋಡಿ, ಒಂಥರ ಚೆನ್ನಾಗಿದೆ ಈ ಡಿಸೈನು. ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ತಿರಲ್ಲ, ಅಲ್ಲಿಗೆ ಒಂದು ಬೀಡ್ ಹಾಕೋಬೋದು. ಬೇಡ ಅಂತಂದರೆ ಹಿಂಗೆ ಸಿಂಪಲ್ಲಾಗಿ ಹಾಕಿ ಇದೆಲ್ಲ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಬೇಕಿದ್ರೆ ಚೈನ್ಸ್ ಹಾಕೋಬೋದು. ಬೇಡ ಅಂತಂದರೆ ನಾನೀಗ ಮತ್ತೆ ಇಲ್ಲಿ ಡಬಲ್ ಕ್ರೋಶೆನೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಬಟ್ಟೆಗೇನೆ. ಇದು ಫಸ್ಟ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮುಗೀತು. ಈಗ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇದು. ಇದಕ್ಕೂ ಕೂಡ ಈಗ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿದಾದ್ಮೇಲೆ ನೀವು ಬೇಕಿರೋ ಒಂದು ಚಿಕ್ಕ ಬೀಡು ಹಾಕೋಬೋದು. ನಾನು ಬೇಡ ಅಂತ ಹೇಳಿ ಆ ಬೇಸ್ ಡಬಲ್ ಕ್ರೋಶೆ ಇರುತ್ತಲ್ಲ ಅದಕ್ಕೇನೆ ಮತ್ತೆ ನಾನು ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ಇದು ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರುತ್ತೆ. ತುಂಬ ಸೇಮ್ ಇದೆ, ಎಲ್ಲ ಕಡೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೀವು. ಫುಲ್ ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕಿದ್ರೂ ಡಿಸೈನ್ ಚೆನ್ನಾಗಿರುತ್ತೆ. ಬೇಡ ಅಂದರೆ ಅಲ್ಟರ್ನೇಟಿವ್ ಕುಚ್ಚು ಒಂದು ಇದು ಹಾಕಿದ್ರೂ ಚೆನ್ನಾಗಿರುತ್ತೆ. ಬೇಡ ಅಂತಂದರೆ 4 ಪ್ಯಾಟರ್ನ್ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಗನೂ ಮುಗ್ದೋಗುತ್ತೆ. ನೋಡಿ, ಪೂರ್ತಿ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನಾನಿಲ್ಲಿ 4 ಸ್ಲ್ಯಾಂಟಿಂಗ್ ಆರ್ಚ್ ಮಾತ್ರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ 4 ಆದಮೇಲೆ ಬೇಕಿದ್ರೆ ಒಂದು ಕುಚ್ಚು ಹಾಕೋಬೋದು. ಅದು ಕುಚ್ಚಿಗೆ 4 ಚೈನ್ ಗ್ಯಾಪ್ ಹಾಕೋಬೇಕಾಗತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.